ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿಯಲ್ಲಿ EVSಗೆ ಸಂಬಂಧಪಟ್ಟಂತೆ ಆಸ್ ಪರ್ ದ ಸಿಲೆಬಸ್ ರಾಸಾಯನಿಕ ಕ್ರಿಯೆಗಳ ಬಗ್ಗೆ ನೋಡ್ತಾ ಹೋಗೋಣ. ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬಹು ಆಯ್ಕೆ ಪ್ರಶ್ನೆಗಳನ್ನ ಉತ್ತರಿಸ್ತಾ ಹೋಗೋಣ. ನೋಡಿ, ಒಂದು ಪರಮಾಣು ತಟಸ್ಥ ರೂಪಕ್ಕೆ ಬರೋದಕ್ಕೆ ಬೇರೆ ಪರಮಾಣುಗಳೊಂದಿಗೆ ಎಲೆಕ್ಟ್ರಾನ್ಗಳನ್ನ ಬದಲಾಯಿಸಿಕೊಳ್ಳುವಂತಹ ಪ್ರಕ್ರಿಯೆ ಏನಿದೆ ಅದನ್ನ ನಾವು ರಾಸಾಯನಿಕ ಕ್ರಿಯೆಗಳು ಅಂತ ಹೇಳಿ ಕರಿತೀವಿ. ರಾಸಾಯನಿಕ ಸಮೀಕರಣಗಳು ಅಂತ ಹೇಳಿದಾಗ ರಾಸಾಯನಿಕ ಕ್ರಿಯೆಗಳ ಸಾಂಕೇತಿಕ ನಿರೂಪಣೆಯನ್ನೇ ನಾವು ರಾಸಾಯನಿಕ ಸಮೀಕರಣಗಳು ಅಂತ ಹೇಳಿ ಕರಿತೀವಿ. ಇನ್ನು ರಾಶಿ ಸಂರಕ್ಷಣಾ ನಿಯಮ ಅಂತ ಹೇಳಿದ್ರೆ ರಾಶಿಯನ್ನ ಸೃಷ್ಟಿಸೋದಕ್ಕಾಗ್ಲಿ ಅಥವಾ ನಾಶಗೊಳಿಸೋದಕ್ಕಾಗ್ಲಿ ಸಾಧ್ಯ ಇಲ್ಲ. ಅದನ್ನೇ ನಾವು ರಾಶಿ ಸಂರಕ್ಷಣಾ ನಿಯಮ ಅಂತ ಹೇಳಿ ಕರಿತೀವಿ. ಅಂದ್ರೆ ಏನು, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಹೇಳಿ. ಇದ್ರ ಪ್ರಕಾರ ಸಮೀಕರಣಗಳನ್ನ ನಾವೇನ್ ಮಾಡ್ಬೇಕು, ಸರಿದೂಗಿಸ್ಬೇಕು. ಈ ತರ ನೋಡಿ, H2 + O2 gives rise to H2O. ನೋಡಿ, ಇಲ್ಲೂ ಕೂಡ 4 ಹೆಚ್ಚಿದೆ, ಇಲ್ಲೂ ಕೂಡ 4 ಹೆಚ್ಚಿದೆ. ಪ್ಲಸ್ O2 ಅಂದ್ರೆ 2 O2, ಹೌದಲ್ವಾ? ಇನ್ನು ರಾಸಾಯನಿಕ ಕ್ರಿಯೆಯ ವಿಧಗಳನ್ನ ನಾವು ನೋಡ್ತಾ ಹೋದ್ರೆ ರಾಸಾಯನಿಕ ಸಂಯೋಗ, ರಾಸಾಯನಿಕ ವಿಭಜನೆ, ರಾಸಾಯನಿಕ ತಟಸ್ಥೀಕರಣ, ರಾಸಾಯನಿಕ ಸ್ಥಾನಪಲ್ಲಟ, ರಾಸಾಯನಿಕ ದ್ವಿಸ್ಥಾನಪಲ್ಲಟ ಅಂತ ಹೇಳಿ ನಾವು 4 ತರನಾಗಿ ನೋಡ್ತೀವಿ. ರಾಸಾಯನಿಕ ಸಂಯೋಗ ಅಂತ ಹೇಳಿದ್ರೆ ಈಗ ಎರಡು ಪ್ರಾಡಕ್ಟ್ ಅಲ್ಲ, ನೋಡಿ, ಈಗ 2mg ಮತ್ತೆ O2 ಅದೇನಾಗಿರುತ್ತೆ, ರಾಸಾಯನಿಕ ಸಂಯೋಗವನ್ನ ಹೊಂದಿ 2mgO+ ಅಂದ್ರೆ 2 ಸೇರಿ ಒಂದಾಗುತ್ತೆ. ಅಂದ್ರೆ ಇದು ಒಂದು ಅಂದ್ರೆ 2 ರಾಸಾಯನಿಕ ವಸ್ತುಗಳು ಸೇರಿ ಒಂದೇ ಪ್ರಾಡಕ್ಟ್ ಅನ್ನ ಕೊಟ್ರೆ, ಒಂದೇ ಒಂದು ಉತ್ಪಾದಕವನ್ನ ಕೊಟ್ರೆ ಅದನ್ನ ನಾವು ರಾಸಾಯನಿಕ ಸಂಯೋಗ ಅಂತ ಕರಿತೀವಿ. ಅಲ್ಲಿ ಏನಾಗುತ್ತೆ, ಉಷ್ಣ ಬಿಡುಗಡೆ ಉಂಟಾಗುತ್ತೆ. ಇನ್ನು ರಾಸಾಯನಿಕ ವಿಭಜನೆ ಅಂತ ಹೇಳಿದ್ರೆ ಒಂದು ವಸ್ತು ಏನಿರುತ್ತೆ, ಒಂದು ರಾಸಾಯನಿಕ ವಸ್ತು ಏನಿರುತ್ತೆ ಅದು 2 ಉತ್ಪಾದಕಗಳಾಗಿ ಆಗುವಂಥದ್ದು. ಅಂದ್ರೆ ಈಗ CaCO3 CaO + CO2. ರಾಸಾಯನಿಕ ತಟಸ್ಥೀಕರಣ ಅಂತ ಹೇಳಿದ್ರೆ HCl + NaOH gives rise to NaCl + H2O. ರಾಸಾಯನಿಕ ಸ್ಥಾನಪಲ್ಲಟ ಅಂತ ಹೇಳಿದ್ರೆ CuSO4 + Fe ಏನಾಗುತ್ತೆ, ಅಲ್ಲಿ ಸ್ಥಾನಪಲ್ಲಟ ಆಗಿದೆ. ಅಂದ್ರೆ Cu ಜೊತೆಗಿನ ನೋಡಿ, ಅಲ್ಲಿ Cu ಅನ್ನ ಹೊರಗಡೆ ಹಾಕಿ Fe ಹೋಗಿ ಆ ಜಾಗವನ್ನ ಆಕ್ರಮಿಸಿಕೊಂಡಿದೆ. ಇದನ್ನ ನಾವು ಸ್ಥಾನಪಲ್ಲಟ ಅಂತ ಹೇಳಿ ಕರಿತೀವಿ. ಇನ್ನು ರಾಸಾಯನಿಕ ದ್ವಿಸ್ಥಾನಪಲ್ಲಟ ಅಂತ ಹೇಳಿದ್ರೆ AgNO3 + NaCl ಏನಾಗುತ್ತೆ, ಎರಡು ಕೂಡ ಅಲ್ಲಿ ಒಂದಕ್ಕೊಂದು ಸ್ಥಾನವನ್ನ ಚೇಂಜ್ ಮಾಡ್ಕೊಂಡಿದಾವೆ, ಹೌದಲ್ವಾ? ಇಲ್ಲಿ AgCl ಹತ್ರ ಹೋಗಿದೆ, NaNO3 ಹತ್ರ ಹೋಗಿದೆ. ಈ ರೀತಿಯಾಗಿ ದ್ವಿಸ್ಥಾನಪಲ್ಲಟ ಅಂತ ಹೇಳಿ ಹೇಳ್ತೀವಿ. ಇನ್ನು ರ್ಯಾನ್ಸಿಡಿಟಿ ಅಂತ ಹೇಳಿದ್ರೆ ಕೊಬ್ಬು ಅಥವಾ ಎಣ್ಣೆ ಪದಾರ್ಥಗಳು ಗಾಳಿಯೊಂದಿಗೆ ವರ್ತಿಸಿ ಉತ್ಕರ್ಷಣೆಗೊಂಡು ಕಮಟುತ್ತವೆ ಮತ್ತು ಅವುಗಳ ವಾಸನೆ ಮತ್ತು ರುಚಿ ಬದಲಾಗುತ್ತೆ. ಅದನ್ನ ತಡೆಗಟ್ಟೋದಕ್ಕೆ ಆಹಾರ ಪೊಟ್ಟಣಗಳಾದಂತಹ ಚಿಪ್ಸ್ ಅದ್ರಲ್ಲೆಲ್ಲ ಏನ್ ಮಾಡ್ತಾರೆ, ನೈಟ್ರೋಜನ್ ಅನಿಲವನ್ನ ಸೇರಿಸ್ತಾರೆ. ನೈಟ್ರೋಜನ್ ಆಹಾರ ಪದಾರ್ಥಗಳೊಂದಿಗೆ ಅವು ಯಾವುದೇ ರೀತಿ ವರ್ತಿಸೋದಿಲ್ಲ, ಅದಕ್ಕೋಸ್ಕರ. ಇನ್ನು ರಾಸಾಯನಿಕ ಕ್ರಿಯೆ ನಡೆದಿದೆ ಅನ್ನೋದಾದ್ರೆ ನಮ್ಗೆ ಯಾವೆಲ್ಲ ಅಂಶಗಳು ತಿಳಿಯುತ್ತೆ ಅಂದ್ರೆ ಬಣ್ಣ ಬದಲಾವಣೆ ಆಗುತ್ತೆ, ಅಥವಾ ಅನಿಲ ಬದಲಾವಣೆ ಆಗುತ್ತೆ, ಅಥವಾ ತಾಪಮಾನದಲ್ಲಿ ಬದಲಾವಣೆ ಆಗಿರ್ಬೇಕು, ಅಥವಾ ಅದರ ಸ್ಥಿತಿ ಬದಲಾವಣೆ ಆಗಿರ್ಬೇಕು. ಇದ್ರಲ್ಲಿ ಯಾವ್ದಾದ್ರು ನಡೆದ್ರೆ ನಾವು ಏನಂತ ಹೇಳ್ತೀವಿ, ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳಿ ತೀರ್ಮಾನಕ್ಕೆ ಬರ್ತೀವಿ. ಇನ್ನು ಬಹು ಆಯ್ಕೆ ಪ್ರಶ್ನೆಗಳು ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಇವುಗಳಲ್ಲಿ ರಾಸಾಯನಿಕ ವಿಭಜನೆಗೆ ಉದಾಹರಣೆ ಬಂದು ಯಾವುದು ಅಂತ ಹೇಳಿದ್ರೆ ಅಲ್ಲಿ ಏನ್ ಹೇಳಿದರೆ, ರಾಸಾಯನಿಕ ವಿಭಜನೆ. ನೋಡಿ, ಎಲ್ಲವನ್ನ ನೋಡಿದಾಗ CaCO3 gives rise to CaO + CO2. ಇವುಗಳಲ್ಲಿ ರಾಸಾಯನಿಕ ದ್ವಿಸ್ಥಾನಪಲ್ಲಟಕ್ಕೆ ಉದಾಹರಣೆ ಯಾವುದು, AgCl ಹತ್ರ ಹೋಗಿದೆ, NaNO3 ಹತ್ರ ಹೋಗಿದೆ. ಇವುಗಳಲ್ಲಿ ತಟಸ್ಥೀಕರಣ ಕ್ರಿಯೆಗೆ ಉದಾಹರಣೆ ಯಾವುದು, HCl + NaOH gives rise to NaCl + H2O. ಇದು ತಟಸ್ಥೀಕರಣಕ್ಕೆ ಉದಾಹರಣೆ ಆಗಿದೆ. ಇನ್ನು ಚಿಪ್ಸ್ ಪೊಟ್ಟಣಗಳಿಗೆ ನೈಟ್ರೋಜನ್ ಅನಿಲ ಯಾಕೆ ತುಂಬುತ್ತಾರೆ ಅಂತ ಹೇಳಿದ್ರೆ ಆಹಾರ ಅನ್ನುವಂಥದ್ದು ಕೆಡದೆ ಇರೋದನ್ನ ತಡೆಗಟ್ಟೋದಕ್ಕೆ. ಇನ್ನು Cu + H2O gives rise to CuO + H2. ಈ ಕ್ರಿಯೆಯಲ್ಲಿ ಉತ್ಕರ್ಷಣೆ ಹೊಂದಿದ ವಸ್ತು ಯಾವುದು, ನೋಡಿ, ಉತ್ಕರ್ಷಣೆ ಹೊಂದಿರುವಂತಹ ವಸ್ತು ಯಾವುದು, ಇಲ್ಲಿ Cu. ಆಮೇಲೆ ರಾಸಾಯನಿಕ ಕ್ರಿಯೆ ನಡೆದಾಗ ವಾತಾವರಣಕ್ಕೆ ಉಷ್ಣತೆ ಬಿಡುಗಡೆಯಾಗುವ ಕ್ರಿಯೆಗೆ ಬಹಿರುಷ್ಣುಕ ಕ್ರಿಯೆ ಅಂತ ಹೇಳಿ ಕರೀತಾರೆ.
ಇನ್ನು ರಾಸಾಯನಿಕ ಕ್ರಿಯೆ ನಡೆದಾಗ ವಾತಾವರಣದಿಂದ ಉಷ್ಣತೆಯನ್ನ ಹೀರಿಕೊಳ್ಳುವ ಕ್ರಿಯೆಗೆ ಅಂತರುಷ್ಣುಕ ಕ್ರಿಯೆ ಅಂತ ಹೇಳಿ ಕರೀತಾರೆ. ಇನ್ನು ಬೆಳ್ಳಿಯ ಕ್ಲೋರೈಡ್ ಅನ್ನ ಕಪ್ಪು ಗಾಜಿನ ಬಾಟಲಲ್ಲಿ ಸಂಗ್ರಹಿಸಿಡೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಬೆಳ್ಳಿಯ ಕ್ಲೋರೈಡ್ ಸೂರ್ಯನ ಬೆಳಕಿನಲ್ಲಿ ರಾಸಾಯನಿಕವಾಗಿ ವರ್ತಿಸೋದ್ರಿಂದ ಅದನ್ನ ಕಪ್ಪು ಗಾಜಿನ ಬಾಟ್ಲಲ್ಲಿ ಸಂಗ್ರಹಿಸಿ ಇಡ್ತಾರೆ. ಬೆಳ್ಳಿಯ ಕ್ಲೋರೈಡ್ ಅನ್ನ ಕಪ್ಪು ಗಾಜಿನ ಬಾಟ್ಲಲ್ಲಿ ಸಂಗ್ರಹಿಸಿಡೋದಕ್ಕೆ ಕಾರಣ ಏನು? ಯಾಕಂದ್ರೆ ಅದು ಸೂರ್ಯನ ಬೆಳಕಿನಲ್ಲಿ ರಾಸಾಯನಿಕವಾಗಿ ವರ್ತಿಸೋದ್ರಿಂದ ಆ ರೀತಿಯಾಗಿ ಇಡ್ತಾರೆ. ಇನ್ನು FeSO4 plus Cu gives rise to CuSO4 plus Fe. ಈ ಕ್ರಿಯೆ ನಡೆಯೋದಿಲ್ಲ. ಯಾಕೆ? ಕಾರಣ ಏನು ಅಂದ್ರೆ ಕಬ್ಬಿಣವು ತಾಮ್ರಕ್ಕಿಂತ ತುಂಬಾನೇ ಕ್ರಿಯಾಶೀಲ ಆಗಿರುತ್ತೆ, ಅದಕ್ಕೋಸ್ಕರ. ಇವುಗಳಲ್ಲಿ ಸರಿದೂಗಿಸಿದ ರಾಸಾಯನಿಕ ಕ್ರಿಯೆ ಯಾವುದು ಅಂತ ಹೇಳಿದ್ರೆ FeSO4 plus Cu gives rise to CuSO4 plus Fe. ಇದು ಸರಿದೂಗಿಸಿದ ರಾಸಾಯನಿಕ ಕ್ರಿಯೆ ಆಗಿರುತ್ತೆ. ಓಕೆ.